ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಹೊಸದಾಗಿ 28 ಸಂಸದರು ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಬಾಗಲಕೋಟೆಯಲ್ಲಿ ಪಿಸಿ ಗದ್ದಿಗೌಡರ್, ಬೆಂಗಳೂರು ಕೇಂದ್ರದಲ್ಲಿ ಪಿಸಿ ಮೋಹನ್, ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ, ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ, ಬಿಜಾಪುರದಲ್ಲಿ ರಮೇಶ್ ಜಿಗಜಿಣಗಿ, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಹಾಗೂ ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು ಗೆದ್ದಿದ್ದಾರೆ. ಈ ಹಿಂದೆ ಕೂಡ ಇವರುಗಳು ಸಂಸದರಾಗಿ ಆಯ್ಕೆಯಾಗಿದ್ದರು. ಆಯಾ ಕ್ಷೇತ್ರಗಳ ವಿಡಿಯೋಗಳಲ್ಲಿ ಇವರ ಬಗ್ಗೆ ಈಗಾಗಲೇ ಮಾಹಿತಿ ನೀಡಿದ್ದೀವಿ. ಅವರನ್ನು ಬಿಟ್ಟು ಹೊಸದಾಗಿ ಆಯ್ಕೆಯಾಗಿರುವ ಸಂಸದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. CN ಮಂಜುನಾಥ್ ರವರು. ಇವರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಜೋಳೇನಹಳ್ಳಿಯವರು. ಹುಟ್ಟಿದ್ದು 23 ಸೆಪ್ಟೆಂಬರ್ 1957ರಲ್ಲಿ. ತಂದೆ ನಂಜಪ್ಪಗೌಡ. 1988ರಲ್ಲಿ ಜಯದೇವ ಆಸ್ಪತ್ರೆಗೆ ಸೇರಿದ್ದ ಇವರು ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿ 2006ರಲ್ಲಿ ಆಸ್ಪತ್ರೆಯ ನಿರ್ದೇಶಕರಾಗಿ ಆಯ್ಕೆಯಾಗ್ತಾರೆ. ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದ ಇವರು ಬಿಜೆಪಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ರಾಜಶೇಖರ್ ಹಿತ್ನಾಳ್. ಇವರು ಹೊಸಪೇಟೆಯವರು. ಹುಟ್ಟಿದ್ದು 1 ಜೂನ್ 1979ರಲ್ಲಿ. ತಂದೆ ಬಸವರಾಜ್ ಕುಯ್ಯಪ್ಪನವರ್. ಕಾಂಗ್ರೆಸ್ ಪಕ್ಷದಿಂದ ಕೊಪ್ಪಳ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಗೋವಿಂದ ಕಾರಜೋಳ. ಇವರು ಬಿಜಾಪುರ ಜಿಲ್ಲೆಯ ಕಾರಜೋಳದವರು. ಹುಟ್ಟಿದ್ದು 25 ಜನವರಿ 1951ರಲ್ಲಿ. ತಂದೆ ಮುಕ್ತಪ್ಪ ಕಾರಜೋಳ. ಮುಧೋಳ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿದ್ದ ಇವರು ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸಣ್ಣ ಮತ್ತು ಮಧ್ಯಮ ನೀರಾವರಿ, ಲೋಕೋಪಯೋಗಿ, ಸಮಾಜ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ. ಇವರು ಬೆಳಗಾವಿ ಜಿಲ್ಲೆಯ ಯಮಕನಮರಡಿಯವರು. ಹುಟ್ಟಿದ್ದು 17 ಏಪ್ರಿಲ್ 1997ರಲ್ಲಿ. ತಂದೆ ಸಚಿವರಾದ ಸತೀಶ್ ಜಾರಕಿಹೊಳಿಯವರು. ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಯದುವೀರ್ ಒಡೆಯರ್. ಇವರು ಮೈಸೂರಿನವರು. ಹುಟ್ಟಿದ್ದು 24 ಮಾರ್ಚ್ 1992ರಲ್ಲಿ. ತಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು. ಇವರು ಸ್ವಂತ ತಂದೆ ಅಲ್ಲ, ದತ್ತು ತಂದೆ. ನರಸಿಂಹರಾಜ ಒಡೆಯರಿಗೆ ಮಕ್ಕಳು ಇರದ ಕಾರಣ ಯದುವೀರ್ ಅವರನ್ನು ದತ್ತು ತೆಗೆದುಕೊಂಡು ಮೈಸೂರಿನ ಮಹಾರಾಜರನ್ನಾಗಿ ಮಾಡಿದ್ದರು. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯಿಂದ ಮೈಸೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಮಲ್ಲೇಶ್ ಬಾಬು. ಇವರು ಕೋಲಾರ ಜಿಲ್ಲೆಯ ಕುರುಬರಹಳ್ಳಿಯವರು. ಹುಟ್ಟಿದ್ದು 30 ಜೂನ್ 1994ರಲ್ಲಿ. ತಂದೆ ಸಿ ಮುನಿಸ್ವಾಮಿ. ಕೋಲಾರ ಕ್ಷೇತ್ರದಲ್ಲಿ JDS ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಬಸವರಾಜ ಬೊಮ್ಮಾಯಿ. ಇವರು ಹುಬ್ಬಳ್ಳಿಯವರು. ಹುಟ್ಟಿದ್ದು 28 ಜನವರಿ 1960ರಲ್ಲಿ. ತಂದೆ SR ಬೊಮ್ಮಾಯಿ. ಶಿಗ್ಗಾಂವಿ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿರುವ ಇವರು ಹಲವು ಖಾತೆಗಳ ಸಚಿವರಾಗಿ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದರೂ ಸಹ ಲೋಕಸಭೆಗೆ ಆಯ್ಕೆಯಾಗಿರೋದು ಇದೇ ಮೊದಲು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದರು. ಈಗ ಹಾವೇರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಲೋಕಸಭೆಯನ್ನು ಕೂಡ ಗೆದ್ದಿದ್ದಾರೆ. MLA ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಶ್ರೇಯಸ್ ಪಟೇಲ್. ಇವರು ಹಾಸನದ ಹೊಳೆ ನರಸೀಪುರದವರು. ಹುಟ್ಟಿದ್ದು 15 ಏಪ್ರಿಲ್ 1991ರಲ್ಲಿ. ತಂದೆ P ಮಲ್ಲೇಶ್. ಹಿಂದೆ ಇವರ ತಾತ ಪುಟ್ಟಸ್ವಾಮಿ ಗೌಡರವರು ಹಾಸನ ಕ್ಷೇತ್ರದಲ್ಲಿ ದೇವೇಗೌಡರನ್ನು ಸೋಲಿಸಿದರು. ಈ ಬಾರಿ ಇವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣರವರನ್ನು ಸೋಲಿಸಿ ಸಂಸದರಾಗಿದ್ದಾರೆ. ಕೆ ಸುಧಾಕರ್. ಇವರು ಚಿಕ್ಕಬಳ್ಳಾಪುರದವರು. ಹುಟ್ಟಿದ್ದು 6 ಜೂನ್ 1973ರಲ್ಲಿ. ತಂದೆ PN ಕೇಶವರೆಡ್ಡಿ. ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಗೆದ್ದಿದ್ದ ಇವರು ನಂತರ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿ ಆರೋಗ್ಯ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಸುನೀಲ್ ಬೋಸ್. ಇವರು ಮೈಸೂರು ಜಿಲ್ಲೆಯ ನಂಜನಗೂಡಿನವರು. ಹುಟ್ಟಿದ್ದು 31 ಆಗಸ್ಟ್ 1981ರಲ್ಲಿ. ತಂದೆ ಸಚಿವರಾದ HC ಮಹದೇವಪ್ಪನವರು. ಕಾಂಗ್ರೆಸ್ ಪಕ್ಷದಿಂದ ಚಾಮರಾಜನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಸಾಗರ್ ಖಂಡ್ರೆ. ಇವರು ಭಾಲ್ಕಿಯವರು. ಹುಟ್ಟಿದ್ದು 29 ಡಿಸೆಂಬರ್ 1997ರಲ್ಲಿ. ತಂದೆ ಸಚಿವರಾದ ಈಶ್ವರ್ ಖಂಡ್ರೆ. ಕಾಂಗ್ರೆಸ್ ಪಕ್ಷದಿಂದ ಬೀದರ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದು ದೇಶದ ಅತ್ಯಂತ ಕಿರಿಯ ಸಂಸದ ಅನ್ನಿಸಿಕೊಂಡಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ. ಇವರು ಗುಲ್ಬರ್ಗಾ ಜಿಲ್ಲೆಯ ಗುಂಡಗುರ್ತಿ ಗ್ರಾಮದವರು. ಹುಟ್ಟಿದ್ದು 16 ಸೆಪ್ಟೆಂಬರ್ 1960ರಲ್ಲಿ. ತಂದೆ ರಾಜೇಂದ್ರಪ್ಪ ದೊಡ್ಡಮನಿ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಕೂಡ ಆಗಿರುವ ಇವರು ಕಾಂಗ್ರೆಸ್ ಪಕ್ಷದಿಂದ ಗುಲ್ಬರ್ಗಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಇ ತುಕಾರಾಂ. ಇವರು ಬಳ್ಳಾರಿ ಜಿಲ್ಲೆಯ ಸಂಡೂರಿನವರು. ಹುಟ್ಟಿದ್ದು 1 ಜುಲೈ 1967ರಲ್ಲಿ. ತಂದೆ ಓಬಣ್ಣ. 4 ಬಾರಿ ಸಂಡೂರಿನ MLA ಆಗಿರುವ ಇವರು ಕುಮಾರಸ್ವಾಮಿ ಸರ್ಕಾರದಲ್ಲಿ ವೈದ್ಯಕೀಯ ಸಚಿವರಾಗಿ ಸಹ ಕೆಲಸ ಮಾಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಬಳ್ಳಾರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಇವರು ಮಂಗಳೂರಿನವರು. ಹುಟ್ಟಿದ್ದು 31 ಆಗಸ್ಟ್ 1981ರಲ್ಲಿ. ತಂದೆ ಶೇಷಣ್ಣ ಚೌಟ. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಜಗದೀಶ್ ಶೆಟ್ಟರ್. ಇವರು ಬಾಗಲಕೋಟೆ ಜಿಲ್ಲೆಯ ಕೇರೂರಿನವರು. ಹುಟ್ಟಿದ್ದು 17 ಡಿಸೆಂಬರ್ 1955ರಲ್ಲಿ. ತಂದೆ ಶಿವಪ್ಪ. ರಾಜ್ಯದಲ್ಲಿ ಹಲವು ಇಲಾಖೆಗಳ ಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ,
ವಿಧಾನಸಭಾ ಸ್ಪೀಕರ್ ಆಗಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರುವ ಇವರು ಬೆಳಗಾವಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ವಿ ಸೋಮಣ್ಣ ಇವರು ರಾಮನಗರ ಜಿಲ್ಲೆಯ ದೊಡ್ಡ ಮರಳವಾಡಿ ಗ್ರಾಮದವರು. ಹುಟ್ಟಿದ್ದು 20 ಜುಲೈ 1951ರಲ್ಲಿ. ತಂದೆ ವೀರಣ್ಣ ಕರ್ನಾಟಕ ಸರ್ಕಾರದಲ್ಲಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಶಾಸಕರಾಗಿ ವಸತಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಹಾಗೂ ಮುಜರಾಯಿ ಇಲಾಖೆಯ ಮಂತ್ರಿಯಾಗಿ ಕೆಲಸ ಮಾಡಿರುವ ಇವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 2ರಲ್ಲೂ ಸೋತಿದ್ರು. ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಕುಮಾರ್ ನಾಯಕ್ ಇವರು ಬೆಂಗಳೂರಿನವರು. ಹುಟ್ಟಿದ್ದು 12 ಸೆಪ್ಟೆಂಬರ್ 1963ರಲ್ಲಿ. ತಂದೆ TN ಗೋವಿಂದಸ್ವಾಮಿ ನಾಯಕ್. ಕಾಂಗ್ರೆಸ್ ಪಕ್ಷದಿಂದ ರಾಯಚೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರು ಉತ್ತರ ಕನ್ನಡ ಜಿಲ್ಲೆ ಕಾಗೇರಿಯವರು. ಹುಟ್ಟಿದ್ದು 10 ಜುಲೈ 1961ರಲ್ಲಿ. ತಂದೆ ಅನಂತ ಹೆಗಡೆ. ಅಂಕೋಲಾ ಕ್ಷೇತ್ರದಲ್ಲಿ 3 ಬಾರಿ ಹಾಗೂ ಶಿರಸಿ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ, ಶಿಕ್ಷಣ ಮಂತ್ರಿಯಾಗಿ ಹಾಗೂ ವಿಧಾನಸಭಾ ಸ್ಪೀಕರ್ ಆಗಿ ಕೆಲಸ ಮಾಡಿರುವ ಇವರು ಈ ಬಾರಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಇವರು ಉಡುಪಿ ಜಿಲ್ಲೆಯ ಕೋಟಾದವರು. ಹುಟ್ಟಿದ್ದು 15 ನವೆಂಬರ್ 1959ರಲ್ಲಿ. ತಂದೆ ಅಣ್ಣಪ್ಪ ಪೂಜಾರಿ. 2008ರಿಂದ ವಿಧಾನ ಪರಿಷತ್ತಿನ ಶಾಸಕರಾಗಿರುವ ಇವರು ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಮುಜರಾಯಿ ಇಲಾಖೆ, ಮೀನುಗಾರಿಕೆ ಇಲಾಖೆ, ಬಂದರು ಮತ್ತು ಒಳನಾಡು ಸಾರಿಗೆ ಮಂತ್ರಿಯಾಗಿ ಕೆಲಸ ಮಾಡಿರುವ ಇವರು ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಇವರು ದಾವಣಗೆರೆ ಜಿಲ್ಲೆಯ ಹರಿಹರದವರು. ಹುಟ್ಟಿದ್ದು 15 ಮಾರ್ಚ್ 1976ರಲ್ಲಿ. ತಂದೆ KG ಪರಮೇಶ್ವರಪ್ಪ. ಸಚಿವರಾದ SS ಮಲ್ಲಿಕಾರ್ಜುನ್ ಪತ್ನಿಯಾದ ಇವರು ವೃತ್ತಿಯಲ್ಲಿ ದಂತವೈದ್ಯರು. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ದಾವಣಗೆರೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಕರ್ನಾಟಕದಲ್ಲಿ ಆಯ್ಕೆಯಾಗಿರುವ ಒಟ್ಟು 28 ಸಂಸದರಲ್ಲಿ 20 ಜನರು ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಪಕ್ಷದಿಂದ 17 ಜನ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ 9 ಜನ ಆಯ್ಕೆಯಾಗಿದ್ದಾರೆ ಹಾಗೂ JDS ಪಕ್ಷದಿಂದ 2 ಆಯ್ಕೆಯಾಗಿದ್ದಾರೆ.